ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು 18 ಎಕರ್ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ಇದು ನಿಮಗೆ ಚಾಮರಾಜನಗರ ಟು ತಮಿಳ್ನಾಡು ನ್ಯಾಷನಲ್ ಹೈವೇ ಏನಿದೆ, ನ್ಯಾಷನಲ್ ಹೈವೇ ಟಚ್ಗೆ ಇರೋಂಥ ಜಾಗ. ಹೈವೇನೂ ತೋರಿಸ್ಕೊಡ್ತೀನಿ ನಿಮಗೆ. ಇದೇನು ದಾರಿ ನೋಡ್ತಾ ಇದ್ದೀರಾ, ಅವ್ರ ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋಂಥ ಜಾಗ. ಟೋಟಲ್ ನಿಮಗೆ 80 ಎಕರೆ ಬರುತ್ತೆ. ಫುಲ್ಲು ನೋಡಿ, ಏನು ನೋಡ್ತಾ ಇದ್ದೀರಾ, ಫುಲ್ಲು ಸಿಲ್ವರ್ ವುಡ್ ಇದೆ, ಟೀಕ್ ವುಡ್ ಇದೆ, ಸುಮಾರು ವೆರೈಟಿ ತುಂಬ ಗಿಡಗಳಿದೆ ಸರ್ ಒಳಗಡೆ. ಅಂದರೆ ಒಂದು ಸ್ವಲ್ಪ ನೀಟಾಗಿ ಕಂಟಿವೇಷನ್ ಮಾಡ್ಕೋಬೇಕು ನೀವು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಆಮೇಲೆ ಇದು ಫಾರೆಸ್ಟ್ ಟಚ್ ಇರೋಂಥ ಜಾಗ. ನೀವು ಅಗ್ರಿಕಲ್ಚರ್ ಮಾಡೋಕ್ಕೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ವಿಲೇಜ್ ಸೆಕ್ಯೂರ್ ಜಾಗ, ವಿಲೇಜ್ಗೆ ಹತ್ರದಲ್ಲೇ ಇದೆ. ದಾರಿ ತೋರಿಸ್ತಾ ಇದ್ದೀನಿ. ಅವ್ರ ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಕೊಂಡಿರೋಂಥ ಜಾಗ. ಟೋಟಲ್ ನಿಮಗೆ 80 ಎಕರೆ ಬರುತ್ತೆ. ಚಾಮರಾಜನಗರ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 90 ಕಿಲೋಮೀಟ್ರ್ ಇದೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 200 ಕಿಲೋಮೀಟ್ರ್ ಬರುತ್ತೆ ಬ್ಯಾಂಗ್ಳೂರು. ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ನಿಮಗೆ ಚಾಮರಾಜನಗರ ಟು ತಮಿಳ್ನಾಡು ನ್ಯಾಷನಲ್ ಹೈವೇ. ಅದು ಹೈವೇ ಟಚ್ಗೆ ಇರೋಂಥ ಜಾಗ. ತುಂಬ ಚೆನ್ನಾಗಿದೆ ಜಾಗ. ಕಡೆ ಇಲ್ಲೆಲ್ಲ ವೆಹಿಕಲ್ ಓಡಾಡ್ತಾರೆ, ತೋರಿಸ್ಕೊಡ್ತೀನಿ ನಿಮಗೆ. ಅದೇ ಹೈವೇ ಟಚ್ಗೆ ಇರೋಂಥ ಜಾಗ. ನೋಡಿ ಸರ್, ಅಲ್ಲಿ ವೆಹಿಕಲ್ ಓಡಾಡ್ತಾ ಇದೆಯಲ್ಲ, ಅದೇ ನಿಮಗೆ ನ್ಯಾಷನಲ್ ಹೈವೇ ಬರುತ್ತೆ. ತಮಿಳ್ನಾಡು ಮತ್ತು ಚಾಮರಾಜನಗರ ನ್ಯಾಷನಲ್ ಹೈವೇ. ಹೈವೇ ಟಚ್ ಆದಂಗೆ ಟೋಟಲ್ ನಿಮಗೆ 80 ಎಕರೆ ಬರುತ್ತೆ. ಅದು ಚಾಮರಾಜನಗರ ಟೌನ್ಗೆ ಕರೆಕ್ಟಾಗಿ ಜಾಗದಿಂದ 30 ಕಿಲೋಮೀಟ್ರ್ ಅಂತರದಲ್ಲಿದೆ. ಬೆಂಗಳೂರಿಗೆ 200 ಕಿಲೋಮೀಟ್ರ್ ಬರುತ್ತೆ. ಇದರಲ್ಲಿ ಬೋರು ಕೂಡ ಇದೆ, ಎಲ್ಲ ಇದೆ. ಆದರೆ ಏನಂದ್ರೆ ಫುಲ್ಲು ಒಳಗಡೆ ಎಲ್ಲ ಗಿಡಗಳು ಬೆಳ್ಕೊಬಿಟ್ಟಿದೆ, ಅದಕ್ಕೆ ಕಂಟಿವೇಷನ್ ಮಾಡಿಲ್ಲ. ತುಂಬ ದುಡ್ಡಾಗುತ್ತೆ ಸರ್, ಮರಗಳಿದೆ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಒಳ್ಳೆ ಫಾರೆಸ್ಟ್ ಲೊಕೇಶನ್ ಕೇಳೋರಿಗೆ ತುಂಬ ಚೆನ್ನಾಗಿರೋಂಥ ಜಾಗ. ಇದು ಫಾರೆಸ್ಟ್ಗೆ ಟಚ್ ಆಗಿರೋಂಥ ಜಾಗ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಜನರಲ್ ಪ್ರಾಪರ್ಟಿ ಬರುತ್ತೆ. ಸಿಂಗಲ್ ಓನರ್ ಬಂದು ಒಬ್ಬರೇ ಇದ್ದಾರೆ, ಸಿಂಗಲ್ ಓನರ್ ಬರ್ತಾರೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನೀವು. ನೋಡಿ ಸರ್, ನೀವು ಫಾರೆಸ್ಟು ಅಂದರೆ ನೀವು ಆರ್ಗ್ಯಾನಿಕ್ಕಾಗಿ ಅಗ್ರಿಕಲ್ಚರ್ ಮಾಡೋಕ್ಕೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಮಾತ್ರ. ಈ ಗಿಡಗಳೆಲ್ಲ ತೆಗೆದುಬಿಟ್ರೆ ತುಂಬ ಚೆನ್ನಾಗಿರೋಂಥ ಸಾಯಿಲು. ನೋಡಿ, ರೆಡ್ ಸಾಯಿಲ್ ಬರುತ್ತೆ. ಒಳಗಡೆ ಬೋರ್ಗಿರೆಲ್ಲ ಇದೆ, ಮನೆಯೂ ಕೂಡ ಇತ್ತು. ಅದು ಒಳಗಡೆ ಹೋಗೋಕ್ಕಾಗಲ್ಲ, ಎಲ್ಲ ಗಿಡಗಳು ಬೆಳ್ಕೊಬಿಟ್ಟಿದೆ. ತೊಗೊಂಡವ್ರು ನೀವು ನೀಟಾಗಿ ರೆಡಿ ಮಾಡ್ಕೋಬೇಕು. ಜಮೀನು ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನೋಡಿ ಸರ್, ಒಳ್ಳೆ ವ್ಯೂ ಪಾಯಿಂಟು. ನೋಡಿ, ಪಕ್ಕ ಒಳ್ಳೊಳ್ಳೆ ಬೆಟ್ಟಗಳು ಕೂಡ ಇದೆ. ನೋಡಿ ಇಲ್ಲಿ ಯಾವ ಥರ ಇದೆ ವ್ಯೂ ಪಾಯಿಂಟು, ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ಎಲ್ಲ ಗಿಡಗಳು ಬೆಳ್ಕೊಬಿಟ್ಟಿದೆ. ನೀವು ತೊಗೊಂಡವ್ರು ಒಂದು ಸ್ವಲ್ಪ ನೀಟಾಗಿ ಎಲ್ಲ ಫೆನ್ಸಿಂಗೆಲ್ಲ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿ. ನಿಮ್ಗೆ ಇಲ್ಲಿರುವ ಮರಗಳು ತೆಗೆಸ್ಬಿಟ್ರೆ ತುಂಬ ದುಡ್ಡಾಗುತ್ತೆ ಸರ್. ತುಂಬ ಮರಗಳಿದೆ. ಶ್ರೀಗಂಧ ಮತ್ತು ಟೀಕ್ ವುಡ್ಡು, ಸಾಗೋಣಿ ಮರಗಳು. ನೋಡಿ, ಇದೆಲ್ಲ ಅರ್ಕಿಲಸ್ ಮರಗಳು ಇದೆ ಒಳಗಡೆ. ನೋಡಿ, ಅರ್ಕಿಲಸ್ ಮರಗಳು ಇದೆ. ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಇದೆಲ್ಲ ರೋಡು. ಜಮೀನು ಒಳಗಡೆ 80 ಎಕರೆಗೂ ಓಡಾಡೋಕ್ಕೆಲ್ಲ ದಾರಿ ಬಿಟ್ಕೊಂಡಿದ್ದಾರೆ. ನೋಡಿ, ಈ ಥರ ಸಿಲ್ವರ್ ವುಡ್ ಇದೆ. ನೋಡಿ ಸರ್, ಅಲ್ಲೇನು ನೋಡಿ, ಅದೆಲ್ಲ ವೆಹಿಕಲ್ ಓಡಾಡ್ತಾ ಇದೆಯಲ್ಲ. ನೋಡಿ, ಲಾರಿ ಓಡಾಡ್ತಾ ಇದೆಯಲ್ಲ. ಹೆಚ್ಚು ಕಮ್ಮಿಗೆ ಡಾಂಬರ್ ರೋಡ್ ಫೇಸಿಂಗ್ ನಿಮಗೆ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ಇದೆ ಸರ್. ನಿಮಗೆ 500 ಮೀಟ್ರ್ ಮೇಲಿದೆ ನಿಮಗೆ ರೋಡ್ ಫೇಸಿಂಗ್. ಫುಲ್ಲು ರೋಡ್ ಫೇಸಿಗಿರೋ ಅಂಥ ಜಾಗ. ನೋಡಿ ಸರ್, ಅಕ್ಕಪಕ್ಕ ಒಳ್ಳೊಳ್ಳೆ ಗುಡ್ಡ, ಒಳ್ಳೆ ನೇಚರು, ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಓನರ್ ಬಂದು ಒಬ್ಬರೇ ಬರ್ತಾರೆ, ಸಿಂಗಲ್ ಓನರು. ನಿಮಗೆ ಫಾರೆಸ್ಟು ಈ ಥರ ಲೊಕೇಶನ್ ಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿದೆ ಜಾಗ ಮಾತ್ರ. 18 ಎಕರು. ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ.
ಶಿವ್ ಪ್ರಾಪರ್ಟಿ ಕಡೆಯಿಂದ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ ನಿಮಗೆ. ನೋಡಿ ಸರ್, ಇಲ್ಲೆಲ್ಲ ಬಿಟ್ಟಿರೋದೆಲ್ಲ ಜಮೀನು ಒಳಗಡೆ ಓಡಾಡೋಕ್ಕೆ ಬಿಟ್ಟಿರೋದು. ನೋಡಿ ಇಲ್ಲಿ ನೋಡಿ, ಇದೆಲ್ಲ ಕ್ಲೀನ್ ಮಾಡಿಸಿದಾರಲ್ಲ, ಇದೆಲ್ಲ ಜಮೀನು ಒಳಗಡೆ ಓಡಾಡೋಕ್ಕೆ ಕ್ಲೀನ್ ಮಾಡಿಸ್ಕೊಂಡಿದ್ದಾರೆ. ನೀವು ತೊಗೊಂಡವ್ರು ನೀಟಾಗೆಲ್ಲ ಫೆನ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಜಾಗ. ಇಂಥ ಜಾಗ ಡಾಂಬರ್ ಟಚ್ಗೆ ಸಿಗೋದು ತುಂಬ ರೇರು. ನಿಮಗೆ ಒಂದು 80 ಎಕರೆ 100 ಎಕರೆ ಈ ಥರ ನೋಡೋರಿಗೆ ತುಂಬ ಚೆನ್ನಾಗಿದೆ ಜಾಗ. ಫುಲ್ಲು ರೋಡ್ ಫೇಸಿಂಗ್ ಇದೆ ಸರ್. ನಿಮಗೆ ಬೋರ್ಗಿರೆಲ್ಲ ಇದೆ, ಓನ್ ಟೀಸ್ ಇದೆ, ಎಲ್ಲ ಇದೆ, ತೋರಿಸ್ಕೊಡ್ತೀನಿ. ಬೋರ್ಗಳು ಒಳಗಡೆ ಇದಾದರೆ ಒಂದು ಸ್ವಲ್ಪ ಒಳಗಡೆ ಎಲ್ಲ ಹೋಗೋಕ್ಕಾಗ್ತಾಯಿಲ್ಲ, ಬೇಜಾರು ಮಾಡ್ಕೊಬೇಡಿ. ನೋಡಿ ಪವರ್ ಲೈನ್ ಎಲ್ಲ ಮಾಡಿದ್ದಾರೆ ನೋಡಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಟಿ ಸಿ. ನೋಡಿ ಇಲ್ಲೆಲ್ಲ ಪವರ್ ಲೈನು ಕೂಡ ಆಲ್ರೆಡಿ ರೆಡಿ ಇದೆ. ಇಲ್ಲೆಲ್ಲ ಪವರ್ ಲೈನು ಜಮೀನು ಒಳಗಡೆ ಹೋಗಿದೆ. ಅವರೇ ಓನಾಗಿ ಟಿ ಸಿ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ಇಂಟ್ರೆಸ್ಟ್ ಇರೋರು. ಕರೆಕ್ಟಾಗಿ ನಿಮಗೆ ಚಾಮರಾಜನಗರಿಗೆ 30 ಕಿಲೋಮೀಟ್ರ್ ಅಂತರದಲ್ಲೇ ಇದೆ ಜಾಗ. ಏನಪ್ಪ ಖುಷಿ ಅಂದರೆ ಒಬ್ಬರೇ ಓನರ್ ಬರೋ ಸರ್ ಇದಕ್ಕೆ. ಟೋಟಲ್ ನಿಮಗೆ RTC ಬಂದು 20 ಪಾನಿಗಳು ಬರುತ್ತೆ. ಒಬ್ಬರೇ ಓನರು, ಸಿಂಗಲ್ ಓನರು 20 RTCಗಳು ಬರುತ್ತೆ ನಿಮಗೆ. ಥರ ಅವರೇ ಓನಾಗಿ ಟಿ ಸಿನೂ ಕೂಡ ಜಮೀನೊಳಗಡೆ ಹಾಕ್ಸ್ಕೊಂಡಿದ್ದಾರೆ. ನೋಡಿ ಮನೆ ಎಲ್ಲ ಇತ್ತು, ನೀಟಾಗಿ ಇದು ಮಾಡ್ಕೊಂಡಿದ್ರು, ಡೆಮೊಲೇಷನ್ ಮಾಡಿಬಿಟ್ಟಿದ್ದಾರೆ. ಮನೆಗೆಲ್ಲ ಇತ್ತು ನೋಡಿ ಇಲ್ಲೆಲ್ಲ. ಇದೇ ರೋಡು. ಇದು ನಿಮಗೆ ಚಾಮರಾಜನಗರ ಟು ತಮಿಳ್ನಾಡು ಹೈವೇ ಇದೆ ನೋಡಿ. ಏನು ನೋಡ್ತಾ ಇದ್ದೀರಾ, ಇದೇ ಜಾಗ. ನೋಡಿ ಇಲ್ಲೇ ಏನು ತೋರಿಸ್ತಾ ಇದೆ ನೋಡಿ. ಸುಮಾರು ನಿಮಗೆ ರೋಡ್ ಫೇಸಿಂಗ್ ಹೆಚ್ಚು ಕಮ್ಮಿ ಒಂದು 600ರಿಂದ 700 ಮೀಟ್ರ್ ಮೇಲಿದೆ ಸರ್. ನಿಮಗೆ ಮ್ಯಾಕ್ಸಿಮಮ್ಮು ಒಂದು 3/4 ಕಿಲೋಮೀಟ್ರು ಹೈವೇ ಟಚ್ಗೆ ಇರೋಂಥ ಜಾಗ. ಒಂದು 3/4 ಕಿಲೋಮೀಟ್ರ್ ನಿಮಗೆ ಹೈವೇ ಟಚ್ಗೆ ಬರುತ್ತೆ ಜಾಗ. ತುಂಬ ಚೆನ್ನಾಗಿದೆ. ಆಮೇಲೆ ಬೇಡ ಅಂದ್ರೆ ಮರಗಳು ಕಟ್ ಮಾಡಿಸ್ಬಿಟ್ರೆ ನಿಮಗೆ ತುಂಬ ದುಡ್ಡಾಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 or 2 ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ.